ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಸಿಎಂ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಎಲ್ಲಿ ಅದು ತೀರ್ಮಾನ ಆಗಬೇಕೋ ಅಲ್ಲೇ ಆಗಬೇಕು. ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರ ಮನೆಗೆ ಇವ್ರ ಮನೆಗೆ ಅವರು ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂತವರೇ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳ್ಬಿಟ್ಟ ಮೇಲೆ ಇನ್ಯಾರ ಹತ್ರಕ್ಕೆ ಹೋಗ್ತೀರಪ್ಪ? ದೇವರೇ ವರ ಕೊಡಲಿಲ್ಲ ಅಂತಂದರೆ ಇನ್ಯಾರ ಹತ್ರಕ್ಕೆ ಹೋಗೋಣ ಅಂತ ಪ್ರಶ್ನೆ ಹಂಗಾಗಿದೆ. ಸೊ ಈಗ ಒಂದಷ್ಟು ನೆಗೋಷಿಯೇಷನ್ ನಡೀತಾ ಇದೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪಕ್ಷನಿಷ್ಠ KJ ಜಾರ್ಜ್ ಅವರು ನಿನ್ನೆ 3 ಜನರ ಮನೆಗೆ ಹೋಗಿ ಬಂದ್ಬಿಟ್ರು. ಹೌದು, ಜಾರ್ಜ್ ಅವರು ಖರ್ಗೆ ಅವ್ರನ್ನ ಭೇಟಿಯಾದರು, CM ಭೇಟಿಯಾದರು, DKC ಭೇಟಿಯಾದರು. ಸೊ KJ ಜಾರ್ಜ್ ನಿವಾಸಕ್ಕೆ ನಿನ್ನೆ ರಾತ್ರಿ ನಡೆದ ಡೆವಲಪ್ಮೆಂಟ್ ಇದು. ಅರೌಂಡ್ 10:30-11 ಗಂಟೆ DCM DK ಶಿವಕುಮಾರ್ ಭೇಟಿಯಾಗಿದ್ದರು. ಸಚಿವ ಜಾರ್ಜ್ ಜೊತೆ DCM DKC ಚರ್ಚೆಯನ್ನು ನಡೆಸಿದ್ದಾರೆ. ಆಮೇಲೆ ಖರ್ಗೆ ಭೇಟಿಯಾದ ಬಳಿಕ DKC ಅವ್ರನ್ನ ಇವರೇ ಏನೋ ಬರಕ್ಕೆ ಹೇಳಿದ್ರು ಅಂತಲೂ ಒಂದು ಮಾತಿದೆಯಪ್ಪ, ಗೊತ್ತಿಲ್ಲ. ಹಾಗಾದರೆ DCM DKC ಮನವೊಲಿಕೆ ಚರ್ಚೆ ನಡೀತಾ ಅಂತ ಪ್ರಶ್ನೆ. ಈ ಸಂದರ್ಭದಲ್ಲಿ ಯಾವಾಗ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ, ನಮ್ಮ ಮಾತಿಗೆ ನಾವು ಬದ್ಧ ಅಂತಾರೆ. ಏನು ಮಾತು ಅಂತ ಹೇಳ್ರಪ್ಪ ಅಂತ 2.5 ವರ್ಷದಿಂದ ಕೇಳ್ತಾ ಇದ್ದೀವಿ. ಅದನ್ನು ಯಾರೂ ಬಾಯಿ ಬಿಡ್ತಾ ಇಲ್ಲ. ಆ ಮಾತಿನಂತೆ ನಾವು ನಡ್ಕೋತೀವಿ. ನೀವು ಮಾತಂತೆ ನಡ್ಕೊಳ್ಳೋದಾದರೆ ಇಷ್ಟೆಲ್ಲ ಯಾಕಾಗಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೇನು ಮಾತು ಕೊಟ್ಟಿದ್ದೀರಾ ಅದ್ರ ಪ್ರಕಾರ ನಡ್ಕೊಂಡ್ರೆ ಮುಗಿದೋಯ್ತು. ಈವನ್ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ. ಎಲ್ಲರನ್ನೂ ಇಬ್ಬರನ್ನೂ ಕರೆಸ್ಬಿಟ್ಟು ನೋಡ್ರಪ್ಪ ಈ ಥರ ತೀರ್ಮಾನ ಮಾಡಿದ್ದೀವಿ, ಹಿಂಗೆ ನಡ್ಕೊಳ್ಳಿ ಅಂದರೆ ಮುಗಿದೋಯ್ತು. ಬಟ್ ಹಾಗಾಗ್ತಾ ಇಲ್ಲ. ಇದು ಹೆಂಗೆ ಅಂತಂದರೆ ನೆವರ್ ಎಂಡಿಂಗ್ ಧಾರಾವಾಹಿ ಥರ ಆಗ್ಬಿಟ್ಟಿದೆ. ದಿನಕ್ಕೊಂದೊಂದು ಎಪಿಸೋಡು. ಇವತ್ತು ಏನೇನು ಡೆವಲಪ್ಮೆಂಟ್ಸ್ ನಡೆಯುತ್ತೋ, ಯಾರ ಮನೆಗೆ ಹೋಗ್ತಾರೋ, ಏನು ಕತೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜಾರ್ಜ್ ಅವರು ಈಗ ಮುನ್ನೆಲೆಗೆ ಬಂದಿದ್ದಾರೆ. ಕರೆಕ್ಟ್. ಸೊ ಸಂಧಾನಕಾರನ ಪಾತ್ರವನ್ನು ವಹಿಸ್ತಾ ಇದ್ದಾರೆ KJ ಜಾರ್ಜ್ ಅನ್ನೋ ಪ್ರಶ್ನೆ ಇದೆ. KJ ಜಾರ್ಜ್ ಅವರು ಸೋನಿಯಾ ಗಾಂಧಿ ಅವರ ಪರಮಾಪ್ತರು. ಹೈಕಮಾಂಡ್ ಬಳಿ ನೈಜ ಸ್ಥಿತಿಗೆ ಸಂಬಂಧಪಟ್ಟಂತೆ ವಿವರಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಟಾಸ್ಕ್ ಏನಾದರೂ ಕೊಟ್ಟಿದೆಯಾ ಹೈಕಮಾಂಡ್ KJ ಜಾರ್ಜ್ಗೆ ಅನ್ನೋ ಪ್ರಶ್ನೆ ಇದೆ. ಇವಾಗ DK ಶಿವಕುಮಾರ್ಗೆ ನಾವೆಲ್ಲ ಟ್ರಬಲ್ ಶೂಟರ್ ಅಂತೀವಿ, ಬಟ್ ಕಟ್ಟಾ ಕಾಂಗ್ರೆಸ್ ಈಗ KJ ಜಾರ್ಜ್ಗೆ ಹಿಂದಿನಿಂದ 90s ಟ್ರಬಲ್ ಶೂಟರ್ ಅಂತ ಹೇಳ್ಕೊಂಡು ನಂಬ್ಕೊಂಡು ಬಂದಿದೆ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಇವ್ರ ರೋಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವರಿಗೆ ಮನವೊಲಿಸುವಂತಹ ಟಾಸ್ಕನ್ನು ಕೊಟ್ರ DK ಶಿವಕುಮಾರನ್ನ ಕರೆದು ಅವ್ರನ್ನ ಸಮಾಧಾನ ಮಾಡಿಸಿ ತಣ್ಣಗಾಗಿಸಿ ಅಂತೇನಾದರೂ ಹೇಳಿದ್ರ ಸಂದೇಶ ರವಾನೆ ಆಗಿದೆಯಾ, ಅಥವಾ ಇವರು ಕೂಡ ಒಬ್ಬ ಹೈಕಮಾಂಡ್ ಪ್ರತಿನಿಧಿಯಂತೆ ವೀಕ್ಷಕರಾಗಿದ್ದಾರಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಎರಡೂ ಕಡೆಯಲ್ಲಿ ಮಹತ್ವಾಕಾಂಕ್ಷೆಗಳಿದೆ, ದೊಡ್ಡ ದೊಡ್ಡ ಕನಸುಗಳಿದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಿಕ್ಕಟ್ಟು ಅನ್ನೋದು ಪರಿಹರಿಸಲಾಗ್ತಾ ಇಲ್ಲ. ಯಾರೇನೇ ಕ್ಯಾಮ್ರಾ ಮುಂದೆ ಬಂದು ನಾವು ಹೈಕಮಾಂಡ್ ಮಾತಿಗೆ ಬದ್ಧ ಅಂದ್ರೂ ವಿಷಯ ಬೇರೆ ಇದೆ ಇಲ್ಲಿ. ಸೊ ಸಂಧಾನಕಾರರಾಗ್ತಾರಾ ಜಾರ್ಜ್ ಅಂತಕ್ಕಂಥ ಪ್ರಶ್ನೆ ಇವಾಗ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ಕಚ್ಚಾಟ ಜೋರಾಗ್ತಾ ಇದೆ. ಹಾಗಾಗಿ ಆಗಲೇ ಹೇಳಿದಂತೆ ಇದರಲ್ಲಿ ಎಕ್ಸ್ಪರ್ಟ್ ಒಂದು ರೀತಿ ಜಾರ್ಜ್ ಅವರು. ಹಾಗಾಗಿ ಸಂಧಾನಕಾರರಾಗ್ತಾರಾ ಸೋನಿಯಾ ಗಾಂಧಿ ಅವರ ಆಪ್ತರು ಸಚಿವ ಜಾರ್ಜ್ ಅಂತ ಪ್ರಶ್ನೆ. ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಹೆಚ್ಚು ಗುರುತಿಸ್ಕೊಂಡ್ರೂ ಕೂಡ ಹೈಕಮಾಂಡ್ ನಿಷ್ಠ ಜಾರ್ಜ್. ಸದ್ಯಕ್ಕೆ ಅವರು ಸಿದ್ದರಾಮಯ್ಯ ಗ್ರೂಪಲ್ಲಿದ್ದಾರೆ, ಆದರೂ ಹೈಕಮಾಂಡ್ ಇವ್ರನ್ನ ತುಂಬ ನಂಬುತ್ತೆ. ನಿನ್ನೆ ಒಂದೇ ದಿನ 3 ನಾಯಕರನ್ನು ಭೇಟಿ ಮಾಡಿದ್ದಾರೆ KJ ಜಾರ್ಜ್. ಏನೂ ನಡೀತಿಲ್ಲ ಅಂತಾರೆ ಎಲ್ಲರೂ. ಒಬ್ಬರ ಮೇಲೊಬ್ಬರು, ಒಬ್ಬರ ಮನೆಗೊಬ್ಬರು ಹೋಗ್ತಾನೇ ಇದ್ದಾರೆ. CM ಮಲ್ಲಿಕಾರ್ಜುನ್ ಖರ್ಗೆ DKC ಜೊತೆ ಜಾರ್ಜ್ ಅವರು ನಿನ್ನೆ ಮಾತುಕತೆಯನ್ನು ನಡೆಸಿದ್ದಾರೆ. ಜಾರ್ಜ್ ಅವರು ನನ್ನ ಪ್ರಕಾರ ಮಹತ್ವದ ನಿರ್ಧಾರ ತಗೊಳ್ಳೋ ಪೊಸಿಷನಲ್ಲೇನಿಲ್ಲ. ಬಟ್ ಅವ್ರು ಹೆಂಗೆ ಅಂತಂದರೆ ಹೆಂಗೆ ಹೇಳ್ಬೋದು, ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಮೆಸೇಜನ್ನು ರವಾನೆ ಮಾಡೋ ಕೆಲಸ ಏನಾದರೂ ಆಗ್ತಾ ಇದೆಯಾ ಅಂತಂದ್ಬಿಟ್ಟು ಅವರು ಹಿಂಗೆ ಹೇಳಿದ್ದಾರೆ ನೋಡ್ರಪ್ಪ ಅಂತ ಇವ್ರ ಹತ್ರ ಬಂದು ಹೇಳೋದು, ಇವ್ರು ಹಿಂಗೆ ಹೇಳಿದ್ದಾರೆ ಅಂತಂದ್ಬಿಟ್ಟು ಅವ್ರ ಹತ್ರ ಹೋಗೋದು. ಹೀಗೆ ಸಿದ್ದು ಕ್ಯಾಂಪ್ DKC ಕ್ಯಾಂಪ್ ಅನ್ನೋ ಮೂಡನ್ನು ಸ್ಟಡಿ ಮಾಡಿದ್ದಾರೆ. CM DCM ಅಭಿಪ್ರಾಯ ಖರ್ಗೆ ಗಮನಕ್ಕೆ ತಂದಿದ್ದಾರೆ ಜಾರ್ಜ್. ಖರ್ಗೆ ಅವರು ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಅವರೇ ಮಾತುಕತೆಯೆಲ್ಲ ಆಡಿದ್ದಾರೆ. ಇವತ್ತೇನೋ DK ಶಿವಕುಮಾರ್ ಕೂಡ ಭೇಟಿ ಆಗ್ತಾರೆ ಅಂತ ಮಾಹಿತಿ ಇದೆ. ಬಟ್ ಸ್ಟಿಲ್ ಜಾರ್ಜ್ ಆ ರೋಲನ್ನು ಪ್ಲೇ ಮಾಡಿದ್ದಾರೆ. ಹೈಕಮಾಂಡ್ ಜೊತೆಗೆ ವಾಸ್ತವ ಸ್ಥಿತಿ ಬಗ್ಗೆ ಜಾರ್ಜ್ ಮಾತನಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ನಮ್ಮ ರಾಜ್ಯದವರೇ, ಅವರೇ ಬೆಂಗಳೂರಲ್ಲಿ ಕೂತಿದ್ದಾರೆ.
ಸಿದ್ದರಾಮಯ್ಯನವ್ರು ಹೋಗಿ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಇಷ್ಟೆಲ್ಲದರ ನಡುವೆ ಕೂಡ ಈಗ ಜಾರ್ಜ್ ನಿನ್ನೆ ರಾತ್ರೋರಾತ್ರಿ ಮೂರೂ ನಾಯಕರನ್ನ ಭೇಟಿಯಾಗಿರೋ ವಿಶೇಷ ಏನು, ಈಗ ಇವರು ಪ್ಲೇ ಮಾಡ್ತಾ ಇರೋ ರೋಲ್ ಏನು ಪರ್ಟಿಕ್ಯುಲರ್ ಆಗಿ ಜಾರ್ಜ್ ಅವರು? ಒಂದು ಅರವಿಂದ್ ಸಿದ್ದರಾಮಯ್ಯನವರು ಖರ್ಗೆ ಅವರ ಜೊತೆ ಮಾತನಾಡಿ ಒಂದು ಹಂತಕ್ಕೆ ಅವರಿಬ್ಬರು ಒಂದು ಮಾತುಕತೆ ಆಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ನೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿಲ್ಲ. ಇವತ್ತು ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಆದರೆ ಈಗ ಜಾರ್ಜ್ ಅವರು ಡಿ ಕೆ ಶಿವಕುಮಾರ್ ನಿನ್ನೆ ಒಂದೇ ದಿವಸ ಡಿ ಕೆ ಶಿವಕುಮಾರ್ ಅವರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು, ಹೈಕಮಾಂಡ್ ಏನಾದರೂ ಮೆಸೇಜ್ ಕೊಡುವಂತಹ ಪ್ರಯತ್ನವನ್ನ ರಾಜ್ಯ ನಾಯಕರಿಗೆ ಮಾಡ್ತಿದ್ಯಾ, ಅದು ಕೆಜೆ ಜಾರ್ಜ್ ಅವರ ಮೂಲಕ ಕೊಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹಾಗಾಗಿ ನಿನ್ನೆ ಮೂರು ಜನರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಒಂದು ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ಮತ್ತೆ ಸಿದ್ದರಾಮಯ್ಯನವರ ಮನಸ್ಥಿತಿಯನ್ನ ಸ್ಟಡಿ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವರದಿಯನ್ನ ಕೆಜೆ ಜಾರ್ಜ್ ಅವರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಜೊತೆಗೆ ಇದೇ ಮಾಹಿತಿಯನ್ನ ಹೈಕಮಾಂಡ್ ನಾಯಕರಿಗೂ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ, ಕೆಜೆ ಜಾರ್ಜ್ ಅವರು ಸೋನಿಯಾ ಗಾಂಧಿ ಅವರಿಗೆ ಹೆಚ್ಚು ಆಪ್ತರು, ಅವರಿಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಇದೆಲ್ಲವನ್ನ ಕ್ರೋಢೀಕರಿಸಿ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಬಂದ ಬಳಿಕ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ಸಂಧಾನ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಮೊದಲ ಭಾಗವಾಗಿ ಕೆಜೆ ಜಾರ್ಜ್ ಅವರು ಯಾರಿಗೆಲ್ಲ ಅಸಮಾಧಾನ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಬಣ ಮತ್ತೆ ಸಿದ್ದರಾಮಯ್ಯನವರ ಬಣ ಏನಿದೆ, ಆ ಒಂದು ಅಸಮಾಧಾನದ ಮೂಡನ್ನ ಪರಿಶೀಲನೆ ಮಾಡಿ ಆ ಒಂದು ವರದಿಯನ್ನು ಕೊಡುವಂತಹ ಪ್ರಯತ್ನವನ್ನ ಹೈಕಮಾಂಡ್ಗೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದು ಜಾರ್ಜ್ ಅವರಿಗೆ ಏನೋ ಒಂದು ರೋಲ್ ಕೊಟ್ಟಿರಬಹುದು ಅಂತ, ಹಾಗಾಗಿ ಅವರು ಸುಮ್ಮನೆ ಅಂತೂ ಹೋಗಲ್ಲ ಮೂರು ಜನರನ್ನ ಭೇಟಿ ಮಾಡೋದಕ್ಕೆ. ಕೇಳಿ ನೀವು ಮಾಧ್ಯಮದವರು, ಸೌಹಾರ್ದಯುತ ಭೇಟಿ ಅಂತ ತಿಪ್ಪೆ ಸಾರಿಸ್ಬಿಡ್ತಾರೆ.